ಸ್ಯಾಂಡ್ಲ್ವುಡ್ನ ನಟಿ ಕಾರುಣ್ಯ ರಾಮ್ಗೆ ಸಾಲಗಾರರ ಕಾಟ ಜಾಸ್ತಿ ಆಗಿದೆ. ಏನ್ ಕಾರಣ? ಅಷ್ಟೊಂದು ಸಾಲ ಮಾಡ್ಕೊಂಡ್ಬಿಟ್ರ ಅಂತ ಅಂದ್ರೆ ಅವರ ತಂಗಿ ಸಮೃದ್ಧಿ ರಾಮ್ ಅಂತ ಇದ್ದಾರೆ. ಅವರ ವಿರುದ್ಧ ಸಿಸಿಬಿಗೆ ಸ್ವತಃ ನಟಿ ಕಾರುಣ್ಯ ರಾಮ್ ದೂರನ್ನ ಕೊಟ್ಟಿದ್ದಾರೆ. ಕಾರಣ ಅವರ ಬೆಳ್ಳಿ ಬಂಗಾರ ಎಲ್ಲವನ್ನು ಮಾರಿಬಿಟ್ಟಿದ್ದಾರೆ, ಕದ್ದು ಬಿಟ್ಟಿದ್ದಾರೆ. ಸಮೃದ್ಧಿ ರಾಮ್ ಜೊತೆಗೆ 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಆಡಿ ಹಣ ಕಳ್ಕೊಂಡಿದ್ದಾರೆ. ಇದರಿಂದ ಕಾರುಣ್ಯ ರಾಮ್ ಅವರಿಗೆ ಸಾಲಗಾರರು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಈಗ ನಾನು ಮನೆಯವರು ಎಲ್ಲರೂ ಕೂಡ ಹಬ್ಬ ಆಚರಿಸ್ತಾ ಇದ್ದೀವಿ. ಈ ವಿಷಯದಲ್ಲಿ ದಯವಿಟ್ಟು ಗೌಪ್ಯತೆಯನ್ನ ಕಾಪಾಡಿ, ನಿಮ್ಮ ಕಾಳಜಿಗೆ ಧನ್ಯವಾದಗಳು ಅಂತ ಕಾರುಣ್ಯ ರಾಮ್ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ನೋಡಿ, ಅವರ ತಂಗಿ ಸಮೃದ್ಧಿ ರಾಮ್ ಜೊತೆಗೆ ಆಕೆಯ ಸ್ನೇಹಿತರ ವಿರುದ್ಧ ಕಾರುಣ್ಯ ರಾಮ್ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಬರೋಬ್ಬರಿ 25 ಲಕ್ಷ ರೂಪಾಯಿ ಹಣ. ಅದೇನು ಸಾಲ ಮಾಡಿ ತೆಗೆದುಕೊಂಡು ಬಂದಿರುವಂತ ಹಣ. ಆನ್ಲೈನ್ ಬೆಟ್ಟಿಂಗ್ ಆಡಿ ಜೂಜಾಡಿ ಅದನ್ನ ಕಳ್ಕೊಂಡಿದ್ದಾರೆ ಸಮೃದ್ಧಿ ರಾಮ್. ಇದರ ಜೊತೆಗೆ ಕಾರುಣ್ಯ ರಾಮ್ ಅವರಿಗೆ ಸಂಬಂಧಪಟ್ಟಂತ ಗೋಲ್ಡ್ ಅದನ್ನು ಕೂಡ ಈಕೆ ಕದ್ದಿದ್ದಾರೆ. ಅವರ ತಂಗಿ ಕದ್ದು ಅದನ್ನು ಕೂಡ ಅಡ ಇಟ್ಟಿದ್ದಾರೆ ಅಥವಾ ಮಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಹಂಗಾಗಿನೇ ಕೋಪಗೊಂಡು ಈಗ ಅವರ ತಂಗಿಯ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾರುಣ್ಯ ರಾಮ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರಿಗೆ ಕಿರುಕುಳ ನೀಡಲಾಗ್ತಾ ಇದೆ ಸಾಲಗಾರರಿಂದ. ಕೊಡ್ರಿ ನಮ್ಮ ದುಡ್ಡನ್ನ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಕಾರುಣ್ಯ ರಾಮ್ ಅಂತ ಬಂದಾಗ ನೋನ್ ಫೇಸ್, ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತ ಮುಖ, ನಟಿ. ಹಾಗಾಗಿನೇ ನಿಮ್ಮ ತಂಗಿನೇ ಈ ರೀತಿಯಾಗಿ ಮಾಡಿದ್ದಾರೆ, ನೀವು ಇದರಲ್ಲಿ ಇರ್ತೀರಿ, ಹಣ ಕೊಡಿ, ಹಣ ಕೊಡಿಸಿ ನಮಗೆ. ನಿಮ್ಮ ತಂಗಿ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಮೊಬೈಲ್ ಆಫ್ ಮಾಡ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಹೆಂಗೆ ಆಗ್ಬಿಟ್ಟಿದೆ ಅಂತ ಅಂದರೆ ಕಾರುಣ್ಯ ರಾಮ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಾ ಇದೆ. ಹಾಗಾಗಿನೇ ಅವರ ತಂಗಿಯ ವಿರುದ್ಧವೇ ಈಗ ಕಂಪ್ಲೇಂಟನ್ನು ಕೊಟ್ಟಿರೋದು ಕಾರುಣ್ಯ ರಾಮ್. ನೀನೇ ದುಡ್ಡು ಕೊಡು, ನನ್ನ ಗೋಲ್ಡ್ ಕೊಡು ಅನ್ನೋ ನಿಟ್ಟಿನಲ್ಲಿ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದಾಗ ದೂರಿನ ಬಗ್ಗೆ ಶೀಘ್ರದಲ್ಲೇ ಎಲ್ಲ ಮಾಹಿತಿಯನ್ನು ಕೊಡ್ತೀವಿ. ನಾನು ಮನೆಯವರು ಆತ್ಮೀಯರೊಂದಿಗೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇನೆ. ಈ ವಿಚಾರದಲ್ಲಿ ದಯವಿಟ್ಟು ಗೌಪ್ಯತೆಯನ್ನು ಕಾಪಾಡಿ, ನಿಮ್ಮ ಕಾಳಜಿಗೆ ಧನ್ಯವಾದಗಳು ಅಂತ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಕಾರುಣ್ಯ ರಾಮ್. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭರತ್ ಶೆಟ್ಟಿ, ಉದ್ಯಮಿ ಮತ್ತು ಬಿಜೆಪಿ ಮುಖಂಡರು. ಗೆಳತಿ ಬಳಿ ಸಾಲ ಮಾಡಿದ್ರ ಕಾರುಣ್ಯ ರಾಮ್? ಹಾಗಾದ್ರೆ ಸ್ನೇಹಿತೆ ಪ್ರತಿಭಾ ಶೆಟ್ಟಿಯಿಂದ ಹಣ ಪಡೆದಿದ್ದು ಕಾರುಣ್ಯನ? ಮೆಸೇಜ್ನಲ್ಲಿ ಹಣ ವಾಪಸ್ ಕೇಳಿದ್ದಾರೆ ಪ್ರತಿಭಾ ಶೆಟ್ಟಿ. ಗೆಳತಿ ಬಳಿ ಸಾಲ ಮಾಡಿದ್ರ ಕಾರುಣ್ಯ ರಾಮ್ ಅನ್ನೋ ಪ್ರಶ್ನೆ. ಸ್ನೇಹಿತೆ ಪ್ರತಿಭಾ ಶೆಟ್ಟಿಯಿಂದ ಹಣ ಪಡೆದಿದ್ದು ಕಾರುಣ್ಯನ? ಹಾಗಾದ್ರೆ ಯಾಕೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಂತ ಅಂದ್ರೆ, ಕಾರುಣ್ಯ ರಾಮ್ ಫ್ರೆಂಡ್ ಪ್ರತಿಭಾ ಶೆಟ್ಟಿ ಇದಾರಲ್ಲ, ಅವರು ಕೂಡ ಹಣ ಕೇಳಿದ್ದಾರೆ. ಕಮೆಂಟ್ನಲ್ಲಿ, ಮೆಸೇಜ್ನಲ್ಲಿ ಹಣ ಕೇಳಿದಾರಂತೆ. ಅವರು ಕೂಡ ನನ್ನ ಹಣ ನನಗೆ ವಾಪಸ್ ಕೊಡು ಅಂತ ಹೇಳಿ. ಸೊ ಹಂಗಾಗಿ ಇವರು ಕೂಡ ಸಾಲ ಮಾಡಿದಾರ. ಹಣ ಪಡೆಯುವಾಗ ಚೆನ್ನಾಗಿತ್ತು, ವಾಪಸ್ ಕೇಳಿದಾಗ ಹಿಂಗ? ನಿಜ ಜೀವನದಲ್ಲೂ ಸೆಲೆಬ್ರಿಟಿ ಅನ್ನಿಸಿಕೊಳ್ಳಿ ಅಂತ ಪ್ರತಿಭಾ ಹೇಳಿದ್ದಾರೆ. ಮೋಸ ಮಾಡಿದವರು ಉದ್ಧಾರ ಆಗಲ್ಲ ಅಂತ ಕಿಡಿಕಾರಿರೋದು ಪ್ರತಿಭಾ ಶೆಟ್ಟಿ. ಗೆಳತಿ ಬಳಿ ಸಾಲ ಮಾಡಿದ್ರ? ಹಾಗಾದ್ರೆ ಕಾರುಣ್ಯ ರಾಮ್ ಅವ್ರು ಅಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರು ಹಣ ಇಸ್ಕೊಂಡಿರ್ತಾರೆ ಅಂತ ಅರ್ಥ. ಸ್ನೇಹಿತೆ ಪ್ರತಿಭಾ ಶೆಟ್ಟಿಯಿಂದ ಹಣ ಪಡೆದಿದ್ದು ಕಾರುಣ್ಯನ ಅನ್ನೋ ಪ್ರಶ್ನೆ ಇದೆ. ಮೆಸೇಜ್ನಲ್ಲಿ ಹಣ ವಾಪಸ್ ಕೇಳಿದ್ದಾರೆ ಪ್ರತಿಭಾ ಶೆಟ್ಟಿ. ಹಣ ಪಡೆಯುವಾಗ ಎಲ್ಲವೂ ಚೆನ್ನಾಗಿತ್ತು, ವಾಪಸ್ ಕೇಳುವಾಗ ಹಿಂಗೆಲ್ಲ ಆಡ್ತಾ ಇದ್ದೀರಿ, ನಿಜ ಜೀವನದಲ್ಲೂ ಕೂಡ ಸೆಲೆಬ್ರಿಟಿ ಅನ್ನಿಸಿಕೊಳ್ಳಿ ಅಂತ ಪ್ರತಿಭಾ ಕಿಡಿಕಾರಿದ್ದಾರೆ. ಜೊತೆಗೆ ಮೋಸ ಮಾಡಿದವರು ಉದ್ಧಾರ ಆಗಲ್ಲ ಅಂತ ಹೇಳಿ ಗರಂ ಆಗಿದ್ದಾರೆ ಪ್ರತಿಭಾ ಶೆಟ್ಟಿ. ಕಷ್ಟ ಇದೆ ಅಂತ ಸುಳ್ಳು ಹೇಳಿ ಹಣ ಪಡೆದಿದ್ಯಾಕೆ? ಖಾರವಾಗಿ ಮೆಸೇಜ್ ಮಾಡಿದ್ದಾರೆ ಸ್ನೇಹಿತೆ ಪ್ರತಿಭಾ. ನೋಡಿ, ಕಷ್ಟ ಇದೆ ಅಂತ ಹೇಳಿ ಹಣ ಪಡೆದಿದ್ಯಾಕೆ? ಹಾಗಾದ್ರೆ ಮೋಸ ಮಾಡಿದವ್ರು ಯಾವತ್ತೂ ಉದ್ಧಾರ ಆಗಲ್ಲ, ನಿಜ ಜೀವನದಲ್ಲೂ ಕೂಡ ನೀವು ಸೆಲೆಬ್ರಿಟಿ ಅನ್ನಿಸಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಖಾರವಾಗಿನೇ ಕಮೆಂಟ್ ಮಾಡಿದ್ದಾರೆ ಪ್ರತಿಭಾ ಶೆಟ್ಟಿ. ಸೊ ಒಂದು ಕಡೆ ಏನಾಗ್ತಾ ಇದೆ, ಈಗ ಕಾರುಣ್ಯ ರಾಮ್ ಅವರ ತಂಗಿ ಸಮೃದ್ಧಿ ರಾಮ್ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ ಆಕೆ 25 ಲಕ್ಷ ರೂಪಾಯಿ ಜೂಜಾಟ ಆಡಿ ಕಳ್ಕೊಂಡಿದ್ದಾಳೆ. ನನ್ನ ಬಳಿ ಇದ್ದಂತ ಗೋಲ್ಡ್ ಅನ್ನು ಕೂಡ ಆಕೆ ಕದ್ದಿದ್ದಾಳೆ.
ಸೊ ಎಲ್ಲವೂ ವಾಪಸ್ ಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಈಗ ಅಂದರೆ ಕಾರುಣ್ಯರಾಮ್ ಅವರ ತಂಗಿಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರ ನಡುವೆ ಈಗ ಮತ್ತೊಂದು ವಿಚಾರ ಬಯಲಿಗೆ ಬರ್ತಾ ಇರೋದು, ಪ್ರತಿಭಾ ಶೆಟ್ಟಿ ಅನ್ನೋರು ಕಾರುಣ್ಯರಾಮ್ಗೆ ಸಾಲ ಕೊಟ್ಟಿದ್ದಾರಂತೆ. ಸೊ ನನ್ನ ಹಣ ನನಗೆ ವಾಪಸ್ ಕೊಡಿ, ನಮ್ಮ ಹತ್ರ ಇಸ್ಕೊಳ್ಳೋವಾಗ ಎಲ್ಲವೂ ಚೆನ್ನಾಗಿತ್ತಾ, ವಾಪಸ್ ಕೇಳಿದ್ರೆ ಈ ರೀತಿಯಾಗಿ ಮಾಡೋದಾ, ಹಣ ಪಡೆಯುವಾಗ ಚೆನ್ನಾಗಿತ್ತು ಅಂತ ಹೇಳಿ ಪ್ರತಿಭಾ ಶೆಟ್ಟಿ ಹೇಳಿದ್ದಾರೆ ಮೆಸೇಜ್ನಲ್ಲಿ. ಸೊ ಆ ನಿಟ್ಟಿನಲ್ಲಿ ಈಗ ಶಾಪ ಕೂಡ ಹಾಕಿದ್ದಾರೆ ಅವರು, ಮೋಸ ಮಾಡಿದವ್ರು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೇಳಿ. ಜೊತೆಗೆ ನಿಜ ಜೀವನದಲ್ಲೂ ಕೂಡ ನೀವು ಸೆಲೆಬ್ರಿಟಿ ಅನ್ನಿಸಿಕೊಳ್ಳಿ, ಸಿನಿಮಾ ಅಂತ ಅಲ್ಲ, ನಿಜ ಜೀವನದಲ್ಲೂ ಕೂಡ ಹಂಗೆ ಇರಬೇಕು. ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಾ ಶೆಟ್ಟಿ.